ಸುಮಾರು 2 ಅಡಿಯಷ್ಟು ಮೇಲಕ್ಕೆ ಎತ್ಬಿಟ್ಟಿದೆ ದುರಂದರನ್ನ. ನೀವ್ ಹೇಳ್ತಿದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ಲ. ನನ್ ಕೈಯಲ್ಲಿ ಎತ್ತಕ್ಕಾಗ್ತಾ ಇಲ್ಲ. ಸಣ್ಣಕ್ಕಿದ್ದಾಳೆ, ಅವಳು ಹೇಗೆ ಎತ್ಬಿಟ್ಲು ನಿನ್ನ? ಶಕ್ತಿ ಎಲ್ಲಿಂದ ಬಂತೋ ಏನೋ. ಏನೇ ಸುಮ್ಮಿ, ಸ್ವಲ್ಪ ಈ ಕಡೆ ತಿರುಗು. ಕಣ್ಣು ಮಿಟಕ್ಸ್ದೆ ಹಾಗೆ ನೋಡು. ಇವಾಗ ಓಕೆ. ಆಗ್ಲೇ ನಿನ್ ಕಣ್ಣು ನೋಡ್ದಾಗ ಎದೆ ಒಡ್ದೋದಾಗಾಯ್ತು ಕಣೆ ನನ್ಗೆ. ನಾನ್ ಪೊರ್ಕಿಲ್ ಹೊಡೆದಿದ್ ಕೂಡ ನಿನಗೆ ನೆನ್ಪಿಲ್ವಾ? ನೀನ್ ಯಾಕಕ್ಕ ನಂಗ್ ಹೊಡೆದೆ? ನಾನ್ ತಾಯಿ ಆಗ್ತಿದ್ದೀನಿ ಅಂತ ನಿಂಗೆ ಗೊತ್ತಿಲ್ವಾ? ಅಯ್ಯಯ್ಯೋ, ಏನ್ ಮಮ್ಮಿದು? ನಾದ್ನಿ ಈ ತರ ಮಾತಾಡ್ತಿದ್ದಾಳೆ. ಏನೋ ಗೊತ್ತಿಲ್ಲ, ಈ ಮನೇಲಿ ಒಬ್ಬೊಬ್ರು ಒಂದೊಂದ್ ರೀತಿ ಆಡ್ತಿದ್ದಾರೆ. ಪೋಸ್ಟ್. ವಿಶಾಲ್ ಅವ್ರಿಗೆ ಪೋಸ್ಟ್ ಬಂದಿದೆ ಸರ್. ನಾನೇ. ಇಲ್ಲಿ ಸೈನ್ ಮಾಡಿ ಸರ್. ನಿಮ್ ನಂಬರು ಬರೀರಿ. ಇಲ್ಲಿಂದ ಬಂದಿರೋದು? ಲಕ್ಷ್ಮೀಪುರ ನಾಗಲಕ್ಷ್ಮಿ ದೇವಸ್ಥಾನದಿಂದ ಸರ್. ಯಾರು ಕಳ್ಸಿರ್ಬೋದು? ನಮ್ಗೆ ಯಾರಿದಾರಂತ ಪೋಸ್ಟ್ ಕಳಿಸ್ತಾರೆ? ಯಾರು ಬ್ರೋ ಲೆಟರ್ ಕಳಿಸಿರೋದು? ನನ್ನ ಹೆತ್ತ ತಾಯಿ ಗಾಯತ್ರಿ ದೇವಿ. ಮಾಮ್, ಸುಮ್ನೆ ನಿಂತ್ಕೊಳ್ಳೋ. ದೊಡ್ಡಕ್ಕ ಹೇಗ್ ಕಳಿಸ್ತಾಳೆ ವಿಶಾಲ? ದೊಡ್ಡತ್ತೆ ನಮ್ಮಿಂದ ದೂರ ಆಗಿ ತುಂಬಾ ವರ್ಷಗಳಾಯ್ತಲ್ಲ ಬಾವಾ. ನಮ್ಮಮ್ಮ ಜೀವಂತವಾಗಿರುವಾಗ 1999 ವರ್ಷ ಡೈರಿಲಿ ಬರ್ದಿರೋ ಅಂತ ಪೇಜ್ ಇದು. హ్రీం హ్రీం క్లీం క్లీం శం శం సం సం క్లీం క్లీం హైం 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 మనోవాంఛిత సిద్ధాయ సిద్ధాయ హైం 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 హైం. ಓ, ನಾವು ಬಂದಾಯ್ತು ಸ್ವಾಮಿ. ಏಯ್, ಅವ್ರಿಗೆ ಸಿಟ್ಟು ಬರ್ಸಿದ್ರೆ ನಿನ್ಗೆ ಶಾಪ ಕೊಡ್ತಾರೆ. ನಿನ್ ಮಗ ನಾಶ ಆಗ್ತಾನೆ ಅಂತ ನನ್ನ ಬಾಯಾರೆ ಹೇಳೋ ಅವಶ್ಯಕತೆ ಖಂಡಿತ ಇಲ್ಲ ತಿಲೋತ್ತಮ. ಅವನ್ ಬುದ್ಧಿನೇ ಅವನ ಪತನಕ್ಕೆ ಕಾರಣವಾಗತ್ತೆ. ನನ್ಗಷ್ಟೊಂದು ನಾಲೆಡ್ಜ್ ಇದ್ದಿದ್ರೆ ನಾನು ಯಾವತ್ತೋ ಪತನ ಆಗೋಗ್ತಾ ಇದ್ದೆ ಸ್ವಾಮಿ. ಏ ಇಡಿಯಟ್, ಪತನ ಅಂದ್ರೆ ಉದ್ಧಾರ ಆಗೋದಲ್ವೋ? ಅಲ್ವಾ? ಬಾಯ್ ಮುಚ್ಕೊಂಡು ನಿಂತ್ಕೋ. ಸ್ವಾಮಿ, ಪೋಸ್ಟ್ ಬಂತು ಸ್ವಾಮಿ. ಏಯ್ ಮಾಮ್, ಅಖಂಡ ಸ್ವಾಮಿಗಳಿಗೆ ಅರ್ಥ ಆಗ್ಲಿಲ್ಲ. ಕಷ್ಟನೇ ಪೋಸ್ಟ್ ಅಲ್ಲಿ ಬಂದಿದೆ ಅಂತ ಅನ್ಕೊಂಡಿದ್ದಾರೆ. ನಿನ್ ಬಾಯ್ ಮುಚ್ಕೊಂಡು ನಿಂತ್ಕೊಳ್ಳಿಲ್ಲ ಅಂದ್ರೆ ಈ ಮೊಬೈಲ್ ಇಂದಾನೆ 2 ಬಿಟ್. ಹಲೋ, ಎಲ್ಲಿದ್ದೀರಾ? ಗೇಟ್ ಆಚೆನಾ? ಹಲೋ, ಕೇಳಿಸ್ತಿದ್ಯಾ ನನ್ ಮಾತು?
ಹಲೋ ಮಾತೇ ಆಡ್ತಿಲ್ವಲ್ಲ ಇವರು. ಹಲೋ 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 ಸಿಗ್ನಲ್ ಇಲ್ಲ ಇಲ್ಲಿ. ನೀವೇನ್ ಮಾತಾಡ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ. ಗಾಯತ್ರಿ, ಬಾವಾ ಸೋಫಾ ಕೆಳಗಿದ್ದು ಆಟಾಡ್ಸ್ತಿರ್ಬೋದೇನೋ ನೋಡಿ. ತುಂಟು ಕೃಷ್ಣ ಅನ್ಕೊಂಡಿದ್ಯಾ? ಎದ್ ನಿಂತ್ಕೊಂಡು 2 ಹೆಜ್ಜೆನೂ ಇಡೋಕಾಗ್ದಿರೋ ಚಿಕ್ಕ ಮಗು ಗಾಯತ್ರಿ. ಛೇ, ಸಿಕ್ಕದ್ಲಾ? ಇಲ್ಲೆಲ್ಲೂ ಕಾಣಿಸ್ತಿಲ್ಲ. ಮೇಲೇನು ಇರ್ಲಿಲ್ಲ ಬ್ರೋ. ನನಗೂ ಎಲ್ಲೂ ಸಿಗ್ಲಿಲ್ಲ. ಕಿಚನ್ ಅಲ್ಲೂ ಇಲ್ಲ ಯಜಮಾನ್ರೆ. ಇನ್ನೆಲ್ಲಿ ಹೋಗಿರ್ಬೋದು? ಆಚೆ ಬರ್ಲೇ ಇಲ್ಲ ನೈನಿ. ನಾನ್ ಬಾಗಿಲ್ ಕಡೆ ನೋಡ್ತಾನೆ ಇದ್ದೆ. ಹಾ, ಯಾರಾದ್ರೂ ಕಿಡ್ನಾಪ್ ಮಾಡಿರ್ಬೋದಲ್ವಾ? ಹಾಗೆ ಮಾತಾಡ್ಬೇಡ್ವೋ. ಕಾಲ ಸರಿಯಿಲ್ಲ ಅಂತಾರಲ್ವಾ, ಅದಕ್ಕೆ ಹೇಳ್ದೆ. ಯಜಮಾನ್ರೆ, ನನಗೆ ತುಂಬಾ ಭಯ ಆಗ್ತಿದೆ. ಮಗುಗೇನಾದ್ರೂ ಆದ್ರೆ ಏನಾಗುತ್ತೆ ನಯನಿ? ಏನಾದ್ರೂ ಆಗೋದಿದ್ರೆ ನಿನಗ್ ಗೊತ್ತಾಗ್ತಿತ್ತಲ್ವಾ ಅಕ್ಕ? ಹಾಗೆ ಮಾತಾಡಿ ಅದಕ್ಕೆ ಯಾಕೆ ಟೆನ್ಷನ್ ಕೊಡ್ತಾ ಇದೀಯಾ? ಅಮ್ಮ 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 ಶಾಂತಳಾಗಮ್ಮ. ತಾಯಿ ಗೌರಮ್ಮ, ನಿನ್ ಮಗಳನ್ ಕಾಪಾಡೋದಿಕ್ಕೆ ನೀನ್ ಬಂದಿದ್ಯಾ ಅಂತ ಗೊತ್ತಮ್ಮ. ಶಾಂತಳಾಗು ತಾಯಿ, ಶಾಂತಳಾಗು. ಅಮ್ಮ ಗೌರಮ್ಮ, ಶಾಂತಳಾಗಮ್ಮ ದಯವಿಟ್ಟು ತಾಯಿ. ಶಾಂತಳಾಗು. ಶಾಂತಳಾಗು. ಅಮ್ಮ ತಾಯಿ, ಶಾಂತಳಾಗಮ್ಮ. ಶಾಂತಳಾಗಮ್ಮ. ಶಾಂತಳಾಗು. ಅಮ್ಮ ಗೌರಮ್ಮ, ಶಾಂತಳಾಗಮ್ಮ ದಯವಿಟ್ಟು ತಾಯಿ. ಶಾಂತಳಾಗು. ಶಾಂತಳಾಗು. ಅಮ್ಮ ತಾಯಿ, ಗಟ್ಟಿಗೆ ಹಿಡ್ಕೊಳ್ಳಿ. ಶಾಂತಳಾಗಮ್ಮ. ಅಮ್ಮ ತಾಯಿ. ಅಮ್ಮ ಶಾಂತಳಾಗಮ್ಮ. ಶಾಂತಳಾಗಮ್ಮ. ಶಾಂತಳಾಗು. ಅಮ್ಮ ತಾಯಿ, ಶಾಂತಳಾಗಮ್ಮ. ಅಮ್ಮನವರು ಹೋದ್ರು ಅನ್ಸತ್ತೆ. ಕೈ ಮುಗಿದು 3 ಪ್ರದಕ್ಷಿಣೆ ಹಾಕಿ ಬನ್ನಿ. ಹಾ, ಏನ್ ಮಮ್ಮಿದು? ವಾತಾವರಣನೇ ವಿಚಿತ್ರವಾಗಿದೆ. ಅಯ್ಯಮ್ಮ ದೆವ್ವ ಬಂದವ್ರ ತರ ಆಡ್ತಿದ್ರಲ್ಲ. ಗೌರಮ್ಮ ತಾಯಿ ಬಂದೋದ್ಲಪ್ಪ. ಅವಳ ಮೇಲ? ಹೌದಮ್ಮ. ಯಾರಿಗಾದ್ರೂ ಅಪಾಯ ಇದೆ ಅಂತ ಅನುಮಾನ ಬಂದ್ರೆ ಅಮ್ಮನವ್ರ ಗುಡಿಗೆ ಬರಬೇಕು. ಅಲ್ಲಿರೋ ಅರ್ಶಿನ ಕಲ್ಲನ್ನ ಮುಟ್ ನೋಡ್ಬೇಕು. ಅಪಾಯ ಇರೋರ್ಗೆ ಆತರ ಮೈಮೇಲ್ ದೇವಿ ಬರ್ತಾಳೆ. ಯಾರಿಗ್ ಯಾವ ಅಪಾಯ ಬರತ್ತೆ ಅಂತ ನಮ್ ನೈನಿ ಅಕ್ಕಂಗೆ ಮೊದ್ಲೇ ಗೊತ್ತಾಗತ್ತೆ ಬಿಡಿ. ಗೊತ್ತಾದ್ರೆ ಒಳ್ಳೇದೆ, ಆದ್ರೆ ಮೈ ಮೇಲೆ ದೇವಿ ಬಂದ್ ಹೋದ್ರೆ ತುಂಬಾ ಒಳ್ಳೇದು.
ನಮ್ ಗಾಯತ್ರಿಗೆ ಯಾವ ಕಷ್ಟನೂ ಬರಬಾರ್ದು ಅಂತ ನಮಸ್ಕಾರ ಮಾಡ್ಕೊಂಡು ಹೋಗಕ್ ಬಂದಿದ್ವಿ. ನನ್ಗೇನೆ ಅಪಾಯ ಇದೆ ಅಂತ ನನ್ ಗಂಡ ಹಠ ಮಾಡಿ ನನ್ ಜೊತೆ ಬಂದ್ರು. ಅಪಾಯ ಏನಾರು ಇದ್ರೆ ಗೌರಮ್ಮ ತಾಯಿ ಬರ್ತಾಳೆ. ಭಾವ, ಭಯ ಪಡ್ಬೇಡಿ, ಒಳ್ಳೆ ಮನ್ಸಿಂದ ಅಮ್ಮನವ್ರನ್ನ ಬೇಡ್ಕೊಳ್ಳಿ. ಬ್ರೋ, ನಿನಗೆ ಇವತ್ತೇನೋ ಆಗುತ್ತೆ. ಲೇ ನನಗೇನೋ ಆಗುತ್ತೆ. ಲೇ, ನೀನು ಭಯ ಪಡಿಸ್ಬಿಡ್ವೋ. ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಮೊದಲು ನಂಬೇಕು. ಹಾಗೆ ನಾವೆಲ್ರೂ ಒಬ್ಬೊಬ್ರಾಗಿ ಅರ್ಶಿನದ ಕಲ್ ಮುಟ್ಟೋಣ. ಆರತಿ ಆದ್ಮೇಲೆ ಮೊದ್ಲು ನಾನೇ ಟ್ರೈ ಮಾಡ್ತೀನಿ ಅಕ್ಕ. ಸರಿ, ನಡಿ. ಯಜಮಾನ್ರೆ, ಎತ್ಕೊಳ್ಳಿ. ಹೌದಾ? ನನಗೇನು ಹಾಗನ್ಸ್ಲಿಲ್ವಲ್ಲ. ಅಮ್ಮನವ್ರು ಬಂದಾಗ ನಿನಗೆ ಗೊತ್ತಾಗಲ್ಲ ಸುಮನ, ಯಾಕಂದ್ರೆ ಆ ಕ್ಷಣದಲ್ಲಿ ನೀನಿರಲ್ಲ. ನಾನಿಲ್ಲ ಅಂದ್ರೆ ಏನಕ್ಕ, ನಾನಿಲ್ಲೇ ಇದ್ದೀನಲ್ಲ. ಆ ಟ್ರಾನ್ಸಲ್ಲಿ ಇರ್ತೀಯ ಅಂತ ಅರ್ಥ ಸುಮನ. ಅದ್ ಸರಿ ವಿಶಾಲ್, ಅಪಾಯ ಇರೋರ್ ಮೇಲೆ ಅಮ್ನೋರ್ ಬಂದ್ ಹೋಗ್ತಾರೆ ಅಂತ ಹೇಳಿದ್ರು. ಅಂದ್ರೆ ಸುಮನನ್ಗೆ ಅಪಾಯ ಇದೆ ಅಂತಾನಾ? ಅಷ್ಟೇ ಇಲ್ವ ಮಾಮ್? ಏನ್ ಮಾತಾಡ್ತಿದ್ದೀರಾ ನೀವು? ಮಾತೇನಿಲ್ಲ, ಕಾದ್ ನೋಡ್ಬೇಕು. ಹಲೋ ಚಿಕ್ಕ ಯಜಮಾನ್ರೆ, ನಾನು ಆಗ್ಲೇ ಹೇಳ್ದೆ, ಏನಾದ್ರೂ ಅಪಾಯ ಬರೋದಿದ್ರೆ ನಮ್ಮ ಅಕ್ಕಂಗ್ ಮೊದ್ಲೇ ಗೊತ್ತಾಗತ್ತೆ ಅಂತ. ಗೊತ್ತಾದ್ರೂ ನಿನ್ ವಿಷಯದಲ್ಲಿ ನಯನಿ ಹೇಳಲ್ಲ. ಅತ್ತೆ, ಹಾಗೆಲ್ಲ ಅನ್ಬೇಡಿ, ನನ್ನ ತಂಗಿ ಅಪಾರ್ಥ ಮಾಡ್ಕೋತಾಳೆ. ನಂಗೆ ಅರ್ಥ ಆಯ್ತು ಅಕ್ಕ. ನಾನ್ ತಾಯಿ ಆಗ್ತಿದ್ದೀನಲ್ಲ, ಗೊತ್ತಾಗ್ದೆ ಕಾಲ್ ಜರಿ ಬೀಳ್ತಿದ್ರು ಸರಿ, ನೀನ್ ಹೇಳಲ್ಲ ಅಂತ ಆಯ್ತು. ಏಯ್ ಸುಮ್ಮನ, ಇನ್ನು ಏನ್ ಅಂದಿಲ್ಲ ಅಂತ ಅನ್ಕೊಳ್ತಿದ್ದೆ, ಹೇಳೇ ಬಿಟ್ಟಿಯಲ್ಲ. ಮಗುಗ್ ಜನ್ಮ ಕೊಡ್ತಿದ್ಯಾ, ನಿನ್ ಹುಷಾರಲ್ಲಿ ನೀ ಇರ್ಬೇಕು. ಬಸರಾದ್ಮೇಲೆ ಕಟ್ಕೊಂಡಿರೋ ಗಂಡ ಕೂಡ ಪಕ್ಕದಲ್ಲೇ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ನಿನ್ ಹುಷಾರಲ್ಲಿ ನೀನ್ ಇರ್ಬೇಕು. ನೈನಿ, ಅರ್ಶನದ ಕಲ್ಲನ್ನು ಮುಟ್ ನೋಡು. ನೈನಿ ಅತ್ತಿಗೆಗೆ ಯಾವ ಅಪಾಯನೂ ಇಲ್ಲ. ಅಮ್ಮ ಗೌರಮ್ಮ ತಾಯಿ, ನನ್ನ ಕಂದ ಗಾಯತ್ರಿಗೆ ಯಾವ ಅಪಾಯನೂ ಬರಬಾರ್ದು ಅಂತ ನಿನ್ನ ಹತ್ರ ಬೇಡ್ಕೊಳಕ್ ಬಂದ್ರೆ, ಊಹೇನೂ ಮಾಡದೇ ಇರೋ ಅಪಾಯ ಸುಮ್ಮನಂಗೆ ಬರುತ್ತೆ ಅಂತ ನೀನು ಸೂಚನೆ ಕೊಟ್ಟೆ. ಅದು ಹೇಗೆ ಬರುತ್ತೋ ಏನು ಅಂತ ನೀನೇ ಹೇಳಬೇಕಮ್ಮ. ಏಯ್, ಬೇಗ ಹೋಗೋ, ಟೈಮ್ ಆಗ್ತಿದೆ. ಮನೆಗೆ ಹೋಗಿ ಏನ್ ಮಾಡ್ತೀರಾ ಅತ್ತೆ? ಸ್ವಲ್ಪ ಆಟ ಆಡ್ಕೊಂಡು ಹೋಗೋಣ. ನಿನಗ್ ತಮಾಷೆ ಅನ್ಸ್ತಿದ್ಯಾ? ಅಪಾಯನ್ ಕೂಡ ತಮಾಷೆಯಾಗಿ ನೋಡೋ ಹಾಸಿನಿ ಅಕ್ಕಂತರ ನಾವಿರ್ಬೇಕು ಅತ್ತೆ. ಅನಾವಶ್ಯಕವಾಗಿ ಭಯ ಪಡಬಾರ್ದು. ಇವಾಗ ಹೀಗೆ ಹೇಳ್ತೀಯಾ, ಯಾರಿಗೇನಾಗುತ್ತೋ ಅಂತ ಆಮೇಲೆ ನೀನೇ ಟೆನ್ಷನ್ ಮಾಡ್ಕೋತಿರ್ತೀಯ. ಯಾರಿಗೂ ಏನೂ ಆಗ್ಬಾರ್ದು ಅಂತ. ಅರ್ಥ ಆಯ್ತು. ಬನ್ರಿ, ಇನ್ನು ಎಷ್ಟೊತ್ತು ಕಾಯ್ಬೇಕು? ನಿನಗೆ ಚೆನ್ನಾಗೇ ಇರುತ್ತೆ ಕಣೆ. ಅಲ್ಲ, ಎತ್ತೋನ್ ಗೊತ್ತು ಕಷ್ಟ.
ಅಮ್ಮ ಏ ಅಯ್ಯೋ ಇನ್ನೊಂದ್ ಸ್ವಲ್ಪ ಹೊತ್ತು ಎತ್ಕೋಬೇಕಿತ್ತು ನೀನು. ಹೋಗಿ ಆ ಕಡೆ. ನಾನು ಯಾರು ಎತ್ಕೋತಾರೆ ಇವಾಗ? ಅದಕ್ಕೆ ಟ್ರೈ ಮಾಡಿ. ಹ? ನಾನಾ? ನಾನು ಇಲ್ಲೇ ಉಸಿರುಗಟ್ಟು ಸತ್ತೋಗ್ತೀನಿ ಅಷ್ಟೇ. ಅಪಾಯ ಈ ತರ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ವಿಕ್ರಾಂತ್. ಏಯ್, ಅದಕ್ಕೆಗೆ ಕಷ್ಟ ಆಗುತ್ತೆ, ಅದಕ್ಕೆ ನಾವೇ ವಲ್ಬಾನ್ ಎತ್ ಕೂರ್ಸೋಣ ಬಾ. ನೀವ್ ಅಣ್ಣ ತಮ್ಮಂದ್ರ? ಹೌದಮ್ಮ. ಗಂಡ ಇಲ್ಲ ಹೆಂಡತಿ ಇಲ್ಲ ಅಂದ್ರೆ ತಂದೆ ಅಥವಾ ತಾಯಿ ಎತ್ತಬೇಕು ಕಣಪ್ಪ. ಅಣ್ಣ ತಮ್ಮ ಎತ್ತಬಾರದು. ಅವ್ರಿಗೆ ವಲ್ಲಭನ ಎತ್ತೋದು ಕಷ್ಟ ಆಗ್ಬೋದು. ಹಾಗಂತ ನೀವ್ ಎತ್ತಿದ್ರೆ ಅಣ್ಣ ತಮ್ಮಂದ್ರ ಮಧ್ಯೆನೇ ಜಗಳ ಆಗತ್ತಪ್ಪ. ಆದ್ರಾಯ್ತು, ನೀವೆತ್ತಿ ಬಾವ. ಸುಮನ, ಗೊತ್ತಿದ್ದು ನೀನ್ ಯಾಕೆ ಹೀಗ್ ಮಾತಾಡ್ತಿದ್ಯಾ? ಇಲ್ಲಾಂದ್ರೆ ಅತ್ತೆಗೆ ಎತ್ತಕ್ ಹೇಳ್ಬೇಕಾಕ, ಆಮೇಲೆ ಅಷ್ಟೇ ಕತೆ. ಅತ್ತೆ ಬಗ್ಗೆ ನೀನ್ ಏನ್ ಅನ್ಕೊಂಡಿದ್ಯಾ ಸುಮ್ನಾ? ಅತ್ತೆದು ಜಿಮ್ ಬಾಡಿ ನೋಡಿದ್ಯಾ ಎಷ್ಟು ಸ್ಟ್ರಾಂಗ್ ಆಗಿದೆ. ಏಯ್, ಯಾಕೆ ಹಾಗೆ ಹೊಡಿತೀಯಾ? ಸೌಂಡ್ ಬಂತ? ಸೌಂಡ್ ಬರೋದ್ ಹಾಗಿರ್ಲಿ, ಚುರ್ರು ಅಂತಿದೆ. ಸುಮ್ನಿರಿ ಅತ್ತೆ. ಮಾವ್, ನೀವು ಟ್ರೈ ಮಾಡಿ. ಎತ್ತಕ್ಕಾಗ್ದಿದ್ರು ಅಟ್ಲೀಸ್ಟ್ ಟ್ರೈ ಮಾಡಿದ್ರೆ ಅಮ್ಮನವರು ಅರ್ಥ ಮಾಡ್ಕೋತಾರೆ. ನಾನ್ ಯಾಕಾದ್ರೂ ಇಲ್ಲಿಗೆ ಬಂದು ಅನ್ಸ್ತಿದೆ. ಶಾಸ್ತ್ರ ಸಂಪ್ರದಾಯ ಅಂತ ಪ್ರಾಣ ತೆಗಿತಾ ಇದ್ದಾರೆ. ಅತ್ತೆ, ಹಾಗೆಲ್ಲ ಅನ್ಕೋಬೇಡಿ. ಮಾಮ್, ಇವ್ರು ಮಾತಾಡ್ತಾನೆ ಇರ್ತಾರೆ. ಮಾಮ್, ನೀವು ಬನ್ನಿ ಎತ್ತಿ. ನಮಸ್ಕಾರ ಮಾಡ್ಕೊಂಡು ಹೋಗೋಣ ಬನ್ನಿ ನೀವು. ಬನ್ನಿ ಅತ್ತೆ, ಎತ್ಕೊಳ್ಳಿ. ಬೇಗ ಬೇಗ. ಯಾವ್ದೇನೇ ಆದ್ರೂ ಯಾರಿಗೂ ಪ್ರಾಣ ಅಪಾಯ ಆಗದಿರೋ ಹಾಗೆ ನೀನೇ ನೋಡ್ಕೋಬೇಕಮ್ಮ. ನಮ್ಮ ನೈವೇದ್ಯನ ಸ್ವೀಕರಿಸಿ ಕರುಣೆ ತೋರ್ಸಮ್ಮ. ಸೂಪರ್. ಅದ್ಗೆ ಗೌರಮ್ಮ ತಾಯಿ ನೀವಿಟ್ಟಿರೋ ಪ್ರಸಾದನ ಸ್ವೀಕರಿಸಿದ್ರು. ಅಮ್ಮನವರು ತಿಂತಿದಾರ? ಪಾನ್ಕನ್ನು ಕುಡಿತಾ ಇದಾರೆ ಅತ್ತೆ. ನಿಜವಾಗ್ಲೂನಾ? ಹಾ, ನನಗ್ ಹಾಗ ಅನ್ನಿಸ್ತಾ ಇಲ್ವಲ್ಲ. ಕಾಣಿಸ್ಲಿಲ್ಲ ಅಂತ ಅನ್ಸುತ್ತೆ. ಇನ್ ಪ್ರಯೋಜನ ಇಲ್ಲ ಅತ್ತೆ, ಕನ್ನಡಕ ತಗೋಬೇಕು ನೀವು. ಏಯ್, ಅಲ್ಲ ನಮ್ಮ ಮಾಮ್ ಅಂದ್ರೆ ಎಲ್ಲರಿಗಿಂತ ದೊಡ್ಡವರು ಅಂತ ಅನ್ಕೋಬಹುದು. ಅಲ್ಲ, ನನ್ಗೂ ಕೂಡ ಕಾಣಿಸ್ತಾ ಇಲ್ಲ. ಏನ್ ಅನ್ಕೋಬೇಕು ಮತ್ತೆ? ನಿಮ್ಗೂ ಕೂಡ ಕಣ್ ಕಾಣಿಸ್ತಿಲ್ವೇನೋ? ಆತರ ಏನಿಲ್ಲ, ನನಗ್ ಚೆನ್ನಾಗೇ ಕಾಣಿಸುತ್ತೆ. ಮತ್ ಯಾಕೆ ಕಾಣಿಸಲ್ಲ ವಲ್ಲಭ? ಶ್ರದ್ಧಾ ಭಕ್ತಿಯಿಂದ ನೋಡಿ ಭಾವ. ನನಗ್ ಭಕ್ತಿ ಇದೆ, ಆದ್ರೆ ನಿಮಗ್ ಮಾತ್ರ ಕಾಣಿಸ್ತಾ ಇದೆ. ಇದೆಲ್ಲ ನಾಟಕ ಮಾಮ್. ಬ್ರೋ, ಹಾಗೆ ಹೇಳ್ಬಿಡ, ಕಣ್ಣು ಹೋಗುತ್ತೆ. ಲೇ, ಅಲ್ಲ ನಾನೇನ್ ಮುಟ್ಟಾಳನೇನೋ? ನೀವ್ ಹೇಳಿದನ್ನೆಲ್ಲ ನಂಬೋದಕ್ಕೆ? ಇಲ್ಲ ಬಾವ, ಅಮ್ಮನವರು ನಿಜವಾಗ್ಲೂ ನೈವೇದ್ಯ ಪಾನ್ಕನ್ನು ಸ್ವೀಕರಿಸಿದ್ರು. ಆ ತಾಯಿ ಸ್ವೀಕರಿಸಿದ ಮೇಲೆ ಮಿಕ್ಕಿದ್ದನ್ನ ನೀವು ಮನೆಗೆ ತಗೊಂಡೋಗಿ ಕಣ್ಣು ಗೊತ್ಕೊಂಡು ನೀವು ತಿನ್ಬೇಕು. ಸಾಕ್ ನಿಲ್ಸಮ್ಮ ನೀನು. ಅಲ್ಲ, ಅಮ್ಮನವ್ರು ಹೇಗ್ ತಿಂತಾರ ಅದನ್ನ ನಾನ್ ಟೆಸ್ಟ್ ಮಾಡ್ತೀನಿ. ಆ ನೈವೇದ್ಯನ ನನಗ್ ಕೊಡಿ, ತಿನ್ನಿಸ್ತೀನಿ. ಅದ್ ಹೇಗ್ ತಿನ್ನುತ್ತೆ ಅಂತ ನಾನು ನೋಡ್ತೀನಿ. ಏನ್ರಿ ಹಾಗ್ ಮಾತಾಡ್ತೀರಾ? ಕೆನಿ ತಡ್ಕೊಳ್ಳಿ ಮೊದ್ಲು. ನೀನ್ ಬಾಯಿ ಮುಚ್ಕೊಂಡಿರ. ಅವನಿಗ್ ನಂಬಿಕೆ ಬರ್ಲಿಲ್ಲ ಅಂದ್ರೆ ಅವ್ನ್ ಟೆಸ್ಟ್ ಮಾಡ್ತಾನಲ್ಲ. ಅಮ್ಮನವ್ರನ್ನ ನಾವು ಪರೀಕ್ಷೆ ಮಾಡಬಾರ್ದು ಅತ್ತೆ. ಹಾಗಂತ ಡೌಟ್ ಅನ್ನ ಹಾಗೆ ಉಳಿಸ್ಕೋಬಾರ್ದು.
ನಿಮಗೆ ಕಾಣಿಸ್ದೇ ಇದ್ರೆ ಪರವಾಗಿಲ್ಲ ಬಿಡಿ, ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಹಠ ಹಿಡಿಬೇಡಿ. ಹೇಯ್, ನೀನೇ ನನ್ಗೆ ಹೇಳೋದು? ಸೈಡ್ಗೆ ಬಾ ನೈನಿ. ಹೇಗ್ ತಿಂತಾರೋ ಏನ್ ತಿಂತಾರೋ ನಾನು ನೋಡ್ತೀನಿ. ತಿನ್ನು, ತಗೋ, ಚೆನ್ನಾಗಿ ತಿನ್ನು. ತಿನ್ನು, ಚೆನ್ನಾಗಿ ತಿನ್ನು. ತಿನ್ನು, ತಿಂತಾ ಇದೆ ನೋಡಿ, ತಿಂತಾ ಇದೆ. ಅಮ್ಮ ಅಮ್ಮ ಮಾಮ್ 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 ಅಮ್ಮ ಮಾಮ್, ನನ್ನ ಕೈ ತಿಂತಾ ಇದೆ ಮಾಮ್. ವಲ್ಲಭ ಏನಾಯ್ತು? ಅಯ್ಯೋ ಬಾವ, ವಲ್ಲಭ, ಏನ್ರಿ ಏನಾಯ್ತು? ನನ್ನ ಕೈ ಸಿಗಾಕೊಂಡಿದ್ದೆ ಕಣೆ ಮಾಮ್. ಅಯ್ಯೋ ಬಾವ, ಬ್ರೋ, ಕೈ ತೆಗಿಯೋ. ಮಾಮ್. ವಲ್ಲಭ ಏನಾಯ್ತು ಹೇಳು? ಏಯ್, ಏನಾಯ್ತು? ಅಯ್ಯೋ ನೋಡು ವಿಕ್ರಾಂತ್, ನೋಡಿ. ಅಯ್ಯೋ ಬಾವ, ಹುಷಾರು, ಅಯ್ಯೋ ಬಾವ. ಅಯ್ಯೋ ಅಮ್ಮನವರು ಸ್ವೀಕರಿಸಿದ್ರು ನೈವೇದ್ಯ ಅಲ್ಲ, ನನ್ ಗಂಡನ ಕೈನ. ಅಯ್ಯೋ ಪ್ರಜ್ಞೆ ಬಿದ್ಬಿಟ್ಟ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ವಿಕ್ರಾಂತ್, ಬೇಗ ಎತ್ಕೊಳ್ಳೋ ವಿಕ್ರಾಂತ್, ನಡಿ. ನಡೀರಿ ಬೇಗ. ನಮಸ್ಕಾರ ಸ್ವಾಮಿಗಳೇ, ನಿಮ್ಗೆ ಕಷ್ಟ ಕೊಡ್ತಾ ಇದ್ದೀನಿ, ಏನು ಅನ್ಕೋಬೇಡಿ. ಪರವಾಗಿಲ್ಲ ಜೀವ, ನಿಮ್ಮ ಮನೆಯಲ್ಲಿ ಎಲ್ಲ ಆರಾಮಿದಾರಲ್ಲ? ಚೆನ್ನಾಗಿದ್ದಾರೆ ಸ್ವಾಮಿ. ಇಲ್ಲಿ ನೋಡು, ತಗೋ, ಇದನ್ನಿಟ್ಕೋ ಜೀವ. ದುಡ್ಡು ಯಾಕೆ ಕೊಟ್ರಿ ಸ್ವಾಮಿ? ದುಡ್ಡು ಯಾಕೆ ಅಂತ ಕೇಳೋದು ನೀನು ಒಬ್ನೇ ಅನ್ಸುತ್ತೆ. ನಿನ್ ನಮ್ದವ್ರನ್ನ ಹೇಗ್ ಸಾಕ್ತೀಯ? ಮತ್ತೆ ಆಸ್ಪತ್ರೆಗೆ ಹೋಗಿ ವ್ಯಾನ್ ಓಡ್ಸೋಣ ಅನ್ಕೊಂಡೆ ಸ್ವಾಮಿ. ಆದ್ರೆ ನಾಯನಮ್ಮ ಏನಾದ್ರೂ ಆಸ್ಪತ್ರೆಗೆ ಬಂದ್ರೆ ಸಿಕ್ಕಾಕೊಂಡ್ಬಿಡ್ತೀನಲ್ವಾ? ನೀನೆಲ್ಲೂ ಕೆಲಸ ಮಾಡೋದಕ್ಕಾಗಲ್ಲ, ಮಾಡಿದ್ರೆ ಗೊತ್ತಾಗುತ್ತೆ. ಹಾಗಂತ ಸುಮ್ಮನೆ ಇದ್ರೆ ಎಲ್ರೂ ಉಪವಾಸ ಇರ್ಬೇಕಾಗತ್ತಲ್ಲ. ಸ್ವಾಮಿ, ಪುರೋಹಿತರು ಪ್ರಸಾದ ಅಷ್ಟೇ ಕೊಡೋದು ಅನ್ಕೊಂಡಿದ್ದೆ, ಪ್ರಾಣ ಭಿಕ್ಷನೂ ಕೊಟ್ಟಿದ್ದೀರಾ ಸ್ವಾಮಿ. ನಿಮ್ ಜೊತೆಗೆ ಇದ್ರು ನನ್ ಬಗ್ಗೆ ಯಾರಿಗೂ ಹೇಳಿಲ್ಲ. ಹೌದು ಬ್ರೋ. ಕೈನ ಮುಂದಕ್ಕೆ ಚಾಚಿ, ಇವಾಗ ಮೇಲೆತ್ತಿ, ಇವಾಗ ಕೈನ್ ಕೆಳಗಿಳಿಸಿ, ಇವಾಗ ಮುಚ್ಕೊಂಡು ಮೂಲೆಲ್ಲೋ ಕೂತ್ಕೊಳ್ಳಿ. ಇದನ್ನ ಹೇಳೋದಕ್ಕೆ ಇಷ್ಟೊಂದು ಬಿಲ್ಡಪ್ ಏನೇ? ಸೊಸೈಟಿ ಹಾಗಿದೆ ಹಸ್ಬೆಂಡು. ಅತ್ತೆ, ನಿಮಗೇನ್ ಬೇಕು? ಗ್ಯಾಪ್ ಬೇಕು. ನೀನ್ ಮಾತಾಡದೆ ಇರೋವಾಗ ಇರೋ ಸೈಲೆನ್ಸ್ ಬೇಕಾಗಿದೆ. ಹೋಗಿ ಆ ಕಡೆ. ಏಯ್, ಯಾಕೆ ಹೀಗೆಲ್ಲ ಆಡ್ತೀಯಾ? ಅದ್ಕೆ ಏನಾಯ್ತು? ರಕ್ತ ರಕ್ತ ವಿಶಾಲ್. ಅದ್ಕೆ ಅದು ರಕ್ತ ಅಲ್ಲ, ಆರ್ತಿ ನೀರು. ಹೌದಾ? ಹೌದಕ್ಕ, ಕುಂಕುಮ ಕಲ್ಸಿದ ನೀರು ಚಿಕ್ಕಮ್ಮ ತಂದಿದ್ದು. ನನಗ್ ತುಂಬಾ ಕೆಟ್ಟ ಕನ್ಸ್ಗಳು ಬೀಳ್ತಿದೆ ಅಂತ ಹೇಳಿದಿಕ್ಕೆ ಬಾ ದೃಷ್ಟಿ ತೆಗಿತೀನಿ ಅಂತ ಹೇಳಿದ್ರು. ರಾತ್ರಿ ಮಲಗ್ಬೇಕಾದ್ರೆ ಲೈಟ್ ಹೌಸ್ ಜೊತೆ ಮಾತಾಡಿದ್ರೆ ಕೆಟ್ಟ ಕನ್ಸಲ್ದೆ ಇನ್ನೇನ್ ಬೀಳತ್ತಮ್ಮ? ನನ್ ಪಕ್ಕ ಗೋರ್ಕೆ ಹೊಡಿಯೋ ನಿಮಗೆ ಏನಾಗಲ್ಲ, ಇನ್ನು ಬೇರೆಯವ್ರಿಗೆ ನನ್ನಿಂದ ಇನ್ನೇನಾಗೋಕ್ ಸಾಧ್ಯ ರೀ? ಅದ್ ಸರಿ ದುರ್ದು ಆಂಟಿ, ಯಾಕೋ ನನ್ ಕೈಗೆ ರಕ್ತ ಅಂಟುತ್ತೇನೋ ಅಂತ ಅನಿಸ್ತಿದೆ.
ರಕ್ತ, ನಿಜವಾಗ್ಲೂ ರಕ್ತನ ನನ್ ಕಣ್ಣಾರೆ ನೋಡ್ದೆ. ನೈನಿ ಏನಾಯ್ತು? ಇಬ್ರು ಅತ್ತಿಗೆರ್ಗೂ ಏನಾಯ್ತು ಬ್ರೋ ಇವತ್ತು? ಹೋಗ್ಬೇಕು. ಜೀವ ಅಣ್ಣಂಗಿರೋ ಅಪಾಯನ ನಾನ್ ತಡಿಬೇಕು. ಇಲ್ಲಾಂದ್ರೆ ಜೀವ ಅಣ್ಣ ಸತ್ತೇ ಹೋಗ್ತಾನೆ. ಅಯ್ಯಪ್ಪ ಯವ್ವ, ನೈನಮ್ಮ ಹೇಳಿದಾಳೆ ಅಂತಂದ್ರೆ ಅದು ಹಾಗೆ ಆಗತ್ತೆ. ಆ ಜೀವನ್ ಕಾಪಾಡಕ್ ಹೋಗ್ತಿರೋ ನೀನ್ ದೊಡ್ಡ ಮಗ್ಳು ಗಾಯತ್ರಿ ಎಲ್ಲಿದ್ದಾಳೆ ಅಂತ ಕೇಳಿ ತಿಳ್ಕೋ ಅಕ್ಕ. ನಿಂಗೇನ್ ಹೇಳ್ಬೇಕಮ್ಮ ತಾಯಿ, ಹಂಗೆ ಎತ್ಬಿಟ್ಟಿಯಲ್ಲ ಯವ್ವ. ನನ್ ತಂಟೆಗ್ ಬಂದ್ರೆ ನನಗ್ ಯಾರಾದ್ರೂ ತೊಂದ್ರೆ ಕೊಡ್ಬೇಕು ಅಂತ ನೋಡಿದ್ರೆ ನಾನ್ ಸುಮ್ನಿರಲ್ಲ. ಅಯ್ಯೋ, ಯಾಕೆ ಅಂದ್ರೆ ನಾನು ತಾಯಿ ಆಗ್ತಿದ್ದೀನಿ, ಗರ್ಭಿಣಿ. ಇಷ್ಟು ಅರ್ಥ ಆಗಲ್ವಾ? ಚೆನ್ನಾಗ್ ಅರ್ಥ ಆಯ್ತಮ್ಮ. ಯಾರಿಗೂ ಹುಟ್ಟದೇ ಇರೋ ಮಗು ನಿನಗೆ ಹುಟ್ಟಿದೆ ಅನ್ನೋ ತರ ಮಾತಾಡ್ತಿದ್ಯಾ. ನಿನ್ನ ಕೈ ಮುಗಿತೀನಿ ಲೈಟ್ ಹೌಸ್. ಸ್ವಲ್ಪ ಸುಮ್ನೆ ರೇ. ಸುಮ್ಮನಮ್ಮನ ಜೊತೆ ಜಗಳ ಯಾಕಬೇಕು? ನೀನ್ ಕಾಫಿ ಬದಲು ಜ್ಯೂಸ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಕಾಲ್ ಮೇಲೆ ಬಿದ್ದಾಗ ತಣ್ಣಗಿರ್ತಿತ್ತು. ಕಾಲೇನ್ ಸುಟ್ಟೋಯ್ತಾ? ಇಲ್ಲ ಅಲ್ವಾ? ನಿಮ್ ತರ ನನ್ ಚರ್ಮ ರಫ್ ಆಗಿರತ್ತೆ ಅನ್ಕೊಂಡಿದೀರಾ? ಹಾವಿನ ಪೊರೆ ತರ ಸಾಫ್ಟ್ ಆಗಿರುತ್ತಾ? ಹೌದು ಚಿಕ್ಕ ಯಜಮಾನ್ರೆ, ಹಾಗೆ ಇರುತ್ತೆ. ಅದ್ ನಿಮಗೆ ಹೇಗ್ ಗೊತ್ತಾಯ್ತು? ನಿನ್ ಮುಖ ನೋಡಿದ್ರೆ ಹಾಗೆ ಹೇಳಬೇಕು ಅನಿಸ್ತು. ಹೋಗು. ಹೌದು, ಹಾವಿನ ಪೊರೆ ಎಲ್ಲಿದೆ? ಅತ್ತೆ ಅದನ್ನ ಎಲ್ಲಿಟ್ಟಿದ್ದಾರೆ? ಏನೋ ಗೊತ್ತಿಲ್ಲ, ಹುಡ್ಕೋ ಹೋಗು. ಹಾ, ಹೋಗ್ತೀನಿ. ನಿನ್ ಹೆಂಡತಿ ಯಾಕೋ ಹಿಂಗೆಲ್ಲ ಆಡ್ತಾಳೆ? ತಲೆ ಕೆಟ್ಟದೆ ಅನ್ಸುತ್ತೆ. ಲೈಟ್ ಹೌಸ್, ನೀನು ಕೈ ಮುಗಿತೀನಿ. ಟಾಪಿಕ್ ಮಾತ್ರ ತೆಗಿಬಿಡ್ವೆ. ಮಾಮ್, ನೈನಿ ವಿಶಾಲ್ ಮಾತ್ರ ಕಾರ್ ಹೇಳಿದ್ರು. ಹಾಸಿನಿ ಏನ್ ಮಾಡ್ತಿರ್ಬೋದು? ಕಾರಲ್ಲಿ ಎಸಿ ಚೆನ್ನಾಗಿದೆ ಅಂತ ಮಲ್ಕೊಂಡಿರ್ಬೇಕು. ಸುಮ್ನೆ ಗಡಿಬಿಡಿ ಮಾಡ್ತಾಳೆ. ಯಾವ ಕೆಲ್ಸಾನೂ ಮಾಡಲ್ಲ ಅಂತ ಗೊತ್ತಲ್ಲವಲ್ಲಭ. ಇಲ್ಲೇ ನಿಂತಿದ್ದಾರೆ ಅಂತಂದ್ರೆ ಆ ಜೀವನ್ ಪ್ರಾಣ ಹೋಗೋ ಸ್ಥಳ ಇದೆ ಅಂತೀರಾ? ಅಫ್ಕೋರ್ಸ್, ನಯನಿ ಹೇಳಿದ್ಲು ಅಂದ್ರೆ ಅದು ನಡ್ದೇ ನಡೆಯತ್ತೆ. ನಡೆಯೋದು ಕೂಡ ನಮ್ಮೊಳ್ಳೇದಿಕ್ಕೆ. ಅವನು ನಯನಿ ಕಾಣಿಸ್ಕೊಂಡು ಪ್ರಾಣ ಹೋಗೋದಕ್ಕೂ ಮುಂಚೆ ಎಲ್ಲಾನು ಹೇಳ್ಬಿಟ್ರೆ ಸ್ವಲ್ಪ ಹೊತ್ತಲ್ಲಿ ನೀನ್ ಸಾಯ್ತಿ ಅಂತಾನ? ಅಪಾಯದ ಬಗ್ಗೆ ಅಲ್ಲ ಮಾಮ್. ನಿನ್ಗೆ ಹುಟ್ಟಿದ ಮೊದಲನೇ ಮಗುನ ನಾನೇ ಎತ್ಕೊಂಡು ಹೋದೆ ಅಂತ ಆ ಜೀವ ಹೇಳಿ ಅದಕ್ಕೆ ದುಡ್ಡು ಕೊಟ್ಟಿದ್ದು ನಾವೇ ಅಂತ ಬೊಗಳಿದ್ರೆ? ಡ್ಯಾಶ್ ಬೋರ್ಡ್ ಓಪನ್ ಮಾಡು. ರಿವಾಲ್ವರ್. ಜೀವ ನಯನಿಗೆ ಸತ್ಯ ಹೇಳೋದಿಕ್ಕೆ ಬಾಯಿ ತೆಗಿಯೋಷ್ಟ್ರಲ್ಲಿ ಇದು ಬಾಯಿ ತೆಗೆದು ಬುಲೆಟ್ ಅನ್ನ ಆಚೆ ಕಳಿಸುತ್ತೆ. ಜೀವನ್ ಹಾರ್ಟ್ ಅನ್ನ ಸೀಳ್ ಬಿಡುತ್ತೆ. ಇದೇನು ಚಂದ್ರಶೇಖರ್ ಅವ್ರನ್ನ ಯಾಕೆ ಬರಕ್ ಹೇಳಿದ್ರಿ? ನನಗೆ ಅರ್ಥ ಆಗ್ತಿಲ್ಲ. ಜೀವನ್ ರಕ್ತ ಸುರಿಯೋ ಹಾಗೆ ಮಾಡೋದಿಕ್ಕೆ. ಅದೇನು ಗುರುಗಳೇ, ಜೀವನ ನೈನಿ ಕಾಪಾಡ್ಬೇಕು ಅಂತ ಬಂದಿದ್ದಾಳೆ. ನೀವೇನು ಅವನನ್ನ ಸಾಯಿಸೋದಕ್ಕೆ ಚಂದ್ರಶೇಖರ್ ಅವ್ರನ್ನ ಕರೆಸ್ತೀನಿ ಅಂತಿದ್ದೀರಾ? ಇದ್ ನಿಮಗ್ ನ್ಯಾಯ ಅನ್ಸುತ್ತಾ? ನ್ಯಾಯ ಅನ್ಯಾಯದ ಬಗ್ಗೆ ಆಮೇಲೆ ಮಾತಾಡ್ಕೋಬಹುದು ಹಾಸಿನಿ. ಈಗ ಧರ್ಮನ ಪಾಲಿಸಬೇಕಾಗಿರೋದು ನೀನೆ. ನಾನೇನ್ ಮಾಡಕ್ಕಾಗತ್ತೆ? ಇದುವರೆಗೂ ನಾನು ಹೇಳ್ದ ಹಾಗೆ ಜೀವನ್ನ ಶೂಟ್ ಮಾಡೋದು ಇನ್ಸ್ಪೆಕ್ಟರ್ ಅಲ್ಲ. ಇನ್ಯಾರು? ನೀನೇ. ನನಗ್ ಮಾತು ಬರ್ತಿದ್ದಂಗೆ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ.
ರೆಡಿಯಾಗಿ. ಟ್ರಿಗ್ಗರ್ ಮೇಲೆ ಆಲ್ರೆಡಿ ನಾನು ಬೆರಳು ಇಟ್ಕೊಂಡಿದ್ದೀನಿ ಕಣೋ. ಅವನ್ ಬಾಯಿಂದ ನಮ್ ಬಗ್ಗೆ ಏನಾದ್ರೂ ಹೇಳಿದ್ರೆ ಇಲ್ಲ ಮಗುನ ಎತ್ಕೊಂಡು ಹೋಗಿದ್ದು ಅವನೇ ಅಂತ ಒಪ್ಕೊಂಡ್ರೆ ಮಾತು ಮುಗಿಸೋಷ್ಟ್ರಲ್ಲಿ ಬುಲೆಟ್ ಅವನ ಎದೆ ಸೀಳಿರುತ್ತೆ. ಅಮ್ಮ ಪರಮೇಶ್ವರಿ, ಜೀವ ನೈನಿ ಎದುರಿಗೆ ಇರೋದ್ರಿಂದ ಅವನ್ ಪ್ರಾಣ ಹೋಗ್ದಿರೋ ಹಾಗೆ ನಿನ್ ಮಗಳು ಕಾಪಾಡ್ತಾಳೆ ಅನ್ನೋ ನಂಬಿಕೆಯಲ್ಲಿ ನಾನಿದ್ದೀನಿ. ಅಪಾಯದ ಸಮಯ ಬಂದಿದೆ. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಸಿಕ್ತಾ? ಇಲ್ಲ ಸರ್, ಅಲ್ಲಿ ಯಾರೋ ಇದ್ದಾರೆ ಸರ್. ವಿಶಾಲ್ ಮತ್ತೆ ನೈನಿ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ? ಜೀವ ಕೂಡ ಇಲ್ಲೇ ಇದ್ದಾನೆ. ಏನ್ ನಡೀತಾ ಇದೆ ಇಲ್ಲಿ? ಹಾಗಲ್ಲ ಜೀವ. ಜೀವಣ್ಣ, ನೀ ಓಡೋಗಿದ್ ನೋಡಿ ನಿಜ ಹೇಳೋದ್ರಿಂದ ತಪ್ಪಿಸ್ಕೊಳಕ್ಕೆ ಅನ್ಕೊಂಡೆ. ನಿನ್ನ ನನ್ನ ಸ್ವಂತ ಅಣ್ಣನ ತರ ನೋಡಿದ್ರು ಹೀಗ್ ಮಾಡುತ್ತೀಯಲ್ಲ ಅನ್ಕೊಂಡೆ. ಜೀವ ಎಲ್ಲ ನಿಜ ಹೇಳ್ಬಿಡ್ತಾನ. ನೈನಿಗೆ ಗಾಯತ್ರಿ ಪಾಪು ಬಗ್ಗೆ ಯಾವ ವಿಷಯನೂ ಹೇಳ್ಬಾರ್ದು. ಇವನನ್ನು ತಡೆಯೋದು ಹೇಗೀಗ? ಮಾಮ್ ನಿಜ ಹೇಳ್ತಾನೆ ಅನ್ಸುತ್ತೆ ಮಾಮ್. ಡಿಸ್ಟರ್ಬ್ ಮಾಡ್ಬೇಡ್ವೋ. ನಾಯನಮ್ಮ, ನಾನೊಂದು ಪಾಪ ಮಾಡಿದ್ದೀನಿ ನಾಯನಮ್ಮ. ಜೀವ, ನಾಯನಮ್ಮ, ಅವತ್ತೇನು ನಡೀತು ಅಂದರೆ ಜೋರಾಗಿ ವಿಷಲ್ ನೋಡ್ಕೊಂಡು ಎಲ್ಲಿಂದ ಬರ್ತಾ ಇದ್ದೀರಾ? ಶಾಪಿಂಗ್ ಹೋಗಿದ್ದೆ ಲೈಟೋಸ. ನನ್ನನ್ ಬಿಟ್ಟು ನೀವೊಬ್ರೇ ಶಾಪಿಂಗ್ ಹೋಗೋದ್ ಸರಿನಾ ಹೇಳಿ ನೋಡೋಣ. ಅಯ್ಯೋ, ನನ್ನ ಮುದ್ದಿನ ಲೈಟ್ ಹೌಸ್ ಮಾಲ್ಗಲ್ವೇ ಮಾಲ್ತಿ ಪ್ರಾವಿಷನ್ ಸ್ಟೋರ್ಗೆ ಹೋಗಿದ್ದೆ. ಯಾಕೋ? ಅಷ್ಟ್ ಹೈಟ್ ಇರೋದಿಕ್ಕೆ ಕೆಳಗೆ ಏನಿದೆ ಅಂತಾನೆ ಕಾಣಿಸೋದಿಲ್ಲ. ಸ್ವಲ್ಪ ಕತ್ ಬಾಕ್ಸೆ. ಮೊಟ್ಟೆ ಏನೇ ಕಣ್ ಬೆಳಗ್ಸ್ದ ಹಾಗೆ ನೋಡ್ತಾ ಇದ್ಯಾ? ದೃಷ್ಟಿ ಹಾಕ್ಬಿಡಿ ಚಿಕ್ಕಿ. ನಂದು ಒಳ್ಳೆ ಕಣ್ಣೆ ಕಣೆ. ಆದ್ರೂ ನೀವ್ ಯಾಕ್ರಿ ಹೋಗಕ್ ಹೋದ್ರಿ? ರಂಗಂಗೋ ಲಕ್ಷ್ಮಿಗೋ ಹೇಳಿದ್ರೆ ಆಗಿರ್ತಿತ್ತಪ್ಪ. ಒಳ್ಳೆ ಮೊಟ್ಟೆ ಎಲ್ ಸಿಗತ್ತೆ ಅಂತ ಚಿಕ್ಕಪ್ಪಂಗೆ ಚೆನ್ನಾಗ್ ಗೊತ್ತು ಚಿಕ್ಕಿ. ಅದ್ರ ಜೊತೆ ಯಾವ ಮೊಟ್ಟೆ ಚೆನ್ನಾಗಿದೆ ಯಾವ ಮೊಟ್ಟೆ ಚೆನ್ನಾಗಿಲ್ಲ ಅಂತ ಅದನ್ನ ನೋಡೇ ಹೇಳ್ಬಿಡ್ತಾರೆ. ನನ್ ಟ್ಯಾಲೆಂಟು ನಿಂಗ್ ಗೊತ್ತಮ್ಮ, ನನ್ ಹೆಂಡತಿಗೆ ಗೊತ್ತಿಲ್ಲ. ಈ ವಿಚಾರ ಎಲ್ಲ ತಾಯಂದರಿಗೂ ಗೊತ್ತಾಗತ್ತೆ ಚಿಕ್ಕಪ್ಪ. ಅಂದ್ರೆ ಏನೇ ಸುಮ್ಮಿ, ನನಗ್ ಮಕ್ಳು ಹುಟ್ಟೋ ಅದೃಷ್ಟ ಇಲ್ಲ ಅಂತ ಆಡ್ಕೋತಾ ಇದ್ಯಾ? ಮೊಟ್ಟೆಲೆ ಹೊಡೆದ್ ಬಿಡ್ತೀನಿ, ಹುಷಾರ್. ಅದು ನನ್ಗೋಸ್ಕರ ತಂದಿರೋ ಮೊಟ್ಟೆ. ಮುಟ್ಟಿದ್ರೆ ಹಲ್ಲು ಉದ್ರೋಗತ್ತೆ. ನನ್ ಗಂಡನ್ ಕಳ್ಸಿ ಮೊಟ್ಟೆ ತರಿಸ್ಕೊಂಡಿರೋದು ಅಲ್ದೆ ಅದನ್ ಮುಟ್ಟೋ ಹಕ್ಕು ಇಲ್ಲ ಅಂತಿದ್ಯಾ ನನ್ಗೆ? ಅತ್ತೆ, ಏನ್ ಗಲಾಟೆ ಇದು? ಏನಿಲ್ಲ ವಿಕ್ರಾಂತ್, ನೀನ್ ಹೊರಡು. ಅವನನ್ ಕಳಿಸ್ಬೇಡ್ರಿ. ನನ್ ಸೋದ್ರಳಿಯ ನನ್ ಕಷ್ಟ ಕೇಳ್ದೆ ಹೋಗ್ತಾನ. ಏನಾಯ್ತು ಅತ್ತೆ? ಸುಮನಾ, ಏನೇ ಮಾಡ್ದೆ? ನಾನೇನ್ ಮಾಡ್ತೀನಿ, ಅವರೇ ಓವರ್ ಆಗಿ ಆಡ್ತಿದ್ದಾರೆ. ನಾನ್ ತರ್ಸ್ಕೊಂಡಿರೋ ಮೊಟ್ಟೆಯಿಂದಾನೆ ನಂಗ್ ಹೊಡಿತಾರಂತೆ. ನಂಗ್ ಕೋಪ ಬರಲ್ವಾ? ಆಫ್ಟರ್ ಆಲ್ ಎಗ್ಗಿಗೋಸ್ಕರ ಜಗಳ ಮಾಡ್ತಾ ಇದ್ದೀರಾ. ಮಾವ ಎಷ್ಟು ಇದ್ದೀರಾ? ಒಂದೇ ಡಜನಪ್ಪ. ಒಂದ್ 6 ಮೊಟ್ಟೆ ತಗೊಂಡು ನೀವು ಆಮ್ಲೆಟ್ ಮಾಡ್ಕೊಳ್ಳಿ ಅತ್ತೆ. ನೀನು 6 ಮೊಟ್ಟೆ ತಗೊಂಡು ಬಾಯ್ಲ್ ಮಾಡ್ಕೊ. ಒಬ್ರಿಗೊಬ್ರು ಹೊಂದ್ಕೊಂಡಿರ್ಬೇಕು, ಅದ್ಬಿಟ್ಟು ದ್ವೇಷ ಮಾಡ್ತೀರಾ? ಹಲೋ ಚಿಕ್ಕ ಯಜಮಾನ್ರೆ, ಅದನ್ ತರ್ಸಿರೋದು ಆಮ್ಲೆಟ್ ಮಾಡಕ್ಕೋ ಅಥವಾ ಬಾಯ್ಲ್ ಮಾಡಿ ತಿನ್ನೋಕೋ ಅಲ್ಲ. ಮತ್ತೆ ನಂಗ್ ಬೇಕಿತ್ತು. ಏನ್ ಮಾಡ್ತೀಯಾ? ಏನಾದ್ರೂ ಸ್ಪೆಷಲ್ ಆಗಿ ಮಾಡಿಸ್ತೀಯಾ? ಅದೇನು ಅಂತ ಹೇಳು, ಅತ್ತೆ ಹೆಲ್ಪ್ ಮಾಡ್ತಾರೆ. ನಾನ್ ಹೇಳಲ್ಲ, ನಂಗದು ಬೇಕು ಅಂದ್ರೆ ಬೇಕು ಅಷ್ಟೇ. ಹಾ, ಅದ್ರ ಮೇಲೆ ಕೂತ್ಕೊಂಡು ಕೋಳಿ ತರ ಶಾಖ ಕೊಡ್ತಾಳೇನೋ. ಹೌದು, ಹಾಗೆ ಮಾಡ್ತೀನಿ. ನಿಮ್ಗೇನಾದ್ರೂ ಪ್ರಾಬ್ಲಮ್ ಚಿಕ್ಕಿ? ಹಾ, ನೀನು ಮಾಡ್ತೀಯೇ.
ಇಲ್ದೇ ಇರೋದನ್ನೆಲ್ಲ ಮಾಡಿ ನಮಗ್ ಕೆಟ್ಟ ಹೆಸರು ತರ್ತಿರ್ತೀಯಲ್ಲ. ಲೈಟ್ ಹೌಸ್ ಸುಮ್ನೆ ರೇ. ಇಷ್ಟು ಉದ್ದ ಇದೆಯಾ, ಏನು ಮಾಡಕ್ಕಾಗಲ್ಲ. ನಿನ್ ಬಗ್ಗೆ ನಂಗೆ ಗೊತ್ತು ತಾನೆ.